ನಮಸ್ತೆ, ನಾನು ನಿಮ್ ಸಿಂಧು ಮಾತಾಡ್ತಾ ಇರೋದು jcgroup.com ಇಂದ. ಇವತ್ತು ಸವಿತಾ ಮೇಡಮ್ ಬಂದಿದ್ದಾರೆ. ನಮ್ಮ jcgroup.com ಅಲ್ಲಿ PUC ಎಕ್ಸಾಮ್ ಕಟ್ಕೊಂಡಿದ್ರು, ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳಕ್ ಬಂದಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳೋಣ ಬನ್ನಿ. 44 ಕೆ ಬಿದ್ರೆಯಿಂದ ಬಂದಿರೋದು. ಜೆಸಿ ಗ್ರೂಪ್ ಅಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ PUC ಪಾಸ್ ಮಾಡ್ಕೋಬೇಕು ಅಂತ. ಹಂಗಾಗಿ ಜೆಸಿ ಗ್ರೂಪ್ ಅಲ್ಲಿ ಬಂದು ಏನಾದ್ರು ಪ್ರಮೋಷನ್ ಬೇಕಿತ್ತು. ಹಂಗಾಗಿ ಎಕ್ಸಾಮ್ ತಗೊಂಡು ಸರ್ಟಿಫಿಕೇಟ್ ತಗೊಂಡೋಸ್ಕರ ಎಕ್ಸಾಮ್ ಮಾರ್ಕ್ಸ್ ಕಾರ್ಡ್ ಬಂದಿದ್ದೆ. ನಾನು ಚೆನ್ನಾಗಿ ಎಕ್ಸಾಮ್ ಬರೆದೆ, ಮಾರ್ಕ್ಸ್ ಕಾರ್ಡು ತಗೊಂಡೆ, ಒಳ್ಳೆ ರೀತಿಯಲ್ಲಿ ಆಯ್ತು. ಈಗ ಪ್ರಮೋಷನ್ಗೋಸ್ಕರ ವಿಷಯಕ್ಕೆ ಪ್ರಮೋಷನ್ ಬೇಕಿತ್ತು ಮ್ಯಾಮ್. ನಾನು ಕೃಷಿ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅದರಿಂದ ಮೇಲೆ ಏನಾದರೂ ಪ್ರಮೋಷನ್ ಬಂದ್ರೆ ಪ್ರಮೋಷನ್ PUC ಎಲ್ಲ ಕೇಳ್ತಾ ಇದ್ದಾರೆ ಇವಾಗ, ಹಂಗಾಗಿ ಅದಕ್ಕೋಸ್ಕರ ನಾನು ಹೌದಾ? ನಿಮ್ದು ಬ್ಯಾಕ್ಲಾಗ್ ಆಗಿತ್ತಾ PUC? ಆಗಿತ್ತು. ನೋಡಿದ್ರಲ್ಲ ನಮ್ಮ ಸವಿತಾ ಮೇಡಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಮ್ಮ jcgroup.com ಅಲ್ಲಿ ಅಂತ. ಯಾರೆಲ್ಲ 10th PUC ಫೇಲ್ ಆಗಿದ್ದೀರಾ, ಪ್ರಮೋಷನ್ಸ್ ಗೆ ವೇಟ್ ಮಾಡ್ತಾ ಇದ್ದೀರಾ, ಯಾರು ಸೆಕೆಂಡ್ PUC ಮಾಡ್ಕೊಂಡಿಲ್ಲ, ಅವರುಗಳು ನಮ್ಮ jcgroup.com ಗೆ ಬಂದು 100% ರಿಸಲ್ಟ್ ತಗೊಂಡು ಸರ್ಟಿಫಿಕೇಟ್ ತಗೋಬಹುದು ಅಂತ ನಾನು ಹೇಳ್ತೀನಿ. ಇನ್ನು ನಿಮಗೆ ಹೆಚ್ಚಿನ ವಿಡಿಯೋ ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕಾಲ್ ಮಾಡಿ. ಥ್ಯಾಂಕ್ ಯು.